ನಾನು ನಮ್ಮ ಆಹಾರ ಏನು ಸುರಕ್ಷತಾ ಅಧಿಕಾರಿಗಳಿದೆ ಕಮಿಷನರ್ಗೆ ಹೇಳಿದ್ದೀನಿ, ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಅವರೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಕೂಡ ಈ ಥರ ಈ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದು ಬೇರೆ ಬೇರೆ ಯಾರು ಸಪ್ಲೈ ಮಾಡ್ತಾರೆ. ಯಾಕಂದರೆ ತಮಿಳ್ನಾಡಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ, ಇಲ್ಲೂ ಕೂಡ ಪ್ರೊಡಕ್ಷನ್ ಇದೆ. ಸೊ ಯಾವ್ಯಾವ ಸ್ಯಾಂಪಲ್ಗಳನ್ನ ತೆಗೆದುಬಿಟ್ಟು ನೀವು ಇದನ್ನು ಇದಕ್ಕೆಲ್ಲ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ. ಪ್ರಸಾದ ಅಂತಲ್ಲ, ಪ್ರಸಾದನ ನಾವು ನೋಡ್ತಾ ಇಲ್ಲ. ಯಾಕೆ ಅದರಲ್ಲಿ ಪ್ರಸಾದದಲ್ಲಿ ಏನಾಗ್ತದೆ, ಬೇರೆ ಪದಾರ್ಥಗಳಲ್ಲಿ ಏನು ಕಲಬೆರಕೆ ಆಗೋಕ್ಕೆ ಸಾಧ್ಯತೆ ಇರೋದಿಲ್ಲ ಅಲ್ವಾ. ಆದರೆ ಇದರಲ್ಲಿ ಏನು ಆಂಧ್ರ ಮುಖ್ಯಮಂತ್ರಿ ಹೇಳಿರುವಂಥದ್ದು ಆ ತುಪ್ಪದಲ್ಲಿ ಬೇರೆ ಬೇರೆ ಕೊಬ್ಬು ಅಂಶಗಳಿತ್ತು ಅಂತ ಹೇಳ್ತಾ ಇರುವಂಥದ್ದು ಅಲ್ವಾ. ಅದು ಇವತ್ತಿನ ದಿವಸ ಆತಂಕಕಾರಿಯಾದಂಥ ವಿಷಯ. ಅತ್ಯಂತ ಅದು ಬಹುಶಃ ಎಲ್ರಿಗೂ ಒಬ್ಬ CM ಹೇಳಿದ ಮೇಲೆ ನಾವು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಲ್ವಾ. ಸೊ ಇದು ಜನರಲ್ಲಿ ಭಕ್ತಾದಿಗಳಲ್ಲಿ ಮತ್ತು ಯಾರಿಗೆ ಅದರ ಬಗ್ಗೆ ಭಾಳ ಶ್ರದ್ಧೆ ಇರುವಂಥವ್ರಿಗೆ ದೊಡ್ಡ ಆಘಾತಕಾರಿ ಆಗಿರ್ತಕ್ಕಂಥ ಒಂದು ಸುದ್ದಿ ಇದು. ಅದಕ್ಕೆ ನಾವು ಇದನ್ನು ನಮ್ಮ ಕಡೆಯಿಂದನೂ ಕೂಡ ಇದ್ರ ಬಗ್ಗೆ ಒಂದೆಲ್ಲ ಸರ್ವೆ ಮಾಡಿಸ್ಬಿಟ್ಟು ಸ್ಯಾಂಪಲ್ ತೊಗೊಂಡು ನೀವು ಅದನ್ನೆಲ್ಲ ಒಂದು ಚೆಕ್ ಮಾಡಿಸಿ ಅಂತ ನಾನು ಆಲ್ರೆಡಿ ಮೊನ್ನೆನೇ ಹೇಳಿದ್ದೀನಿ. ಈಗ ಅವರೆಲ್ಲ ಅದನ್ನೆಲ್ಲ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಮಾಡಿದ ನಂತರ ಅದೇನು ನಮ್ಮ ವರದಿ ಬರ್ತದೆ ನಾವು ಕೂಡ ತಿಳ್ಕೊಳ್ಳೋಣ. ಇದರಲ್ಲಿ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಇದು ಒಂದು ರೀತಿ ಭಾಳ ಜನರಿಗೆ ಇದು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕು ಗೊತ್ತಾಗ್ತಾ ಇಲ್ಲ ಈಗ. ಯಾಕೆಂದರೆ ಇದು ತಿರುಪತಿಯ ಲಡ್ಡುವಲ್ಲೇ ಈ ಥರ ಇದೆ ಅಂತ ಹೇಳಿದ್ಬಿಟ್ರೆ ಮತ್ತು ನಾವು ಏನಂತ ಯಾರನ್ನು ನಂಬಬೇಕು, ಈಗ ಯಾವುದನ್ನು ನಂಬಬೇಕು, ಆ ಥರ ಆಗೋಗಿದೆ. ನಾಳೆ ಪ್ರಸಾದ ಯಾರು ತಿನ್ನೋದಕ್ಕೆ ಹೋಗೋದಿಲ್ಲ, ಹಂಗಾಗೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಹಿತಿ ಹೊರಗೆ ಬರಲಿ ಅಂತೇಳಿ ನಾನು ನಮ್ಮ ಕಡೆಯಿಂದ ಕೂಡ ಅದಕ್ಕೆ ಚೆಕಪ್ ಮಾಡಿಸ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.